ತೋರಿಸು. ಇನ್ನು ಮತ್ತೆ ನೀವೇನು ತಗೊಂಡೆ? ಜಾಮೂನು. ನಾನು ಓದೋ ಪಾಠದಲ್ಲಿ ಅದು ಯಾಕೆ ನಿನ್ನ ಹೆಸರಿಲ್ಲ, ನಿನ್ನ ಹಾಗೆ ಯಾಕೆ ಯಾರಿಲ್ಲ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಘು ಸೋಲ್ಜರ್. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಿಸ್ಸಸ್ ಬೆಡ್ ಎಲ್ಲ ರೆಡಿ ಮಾಡಿ ಕಸ ಎಲ್ಲ ಗುಡಿಸಿ ಕಸ ಗುಡಿಸ್ತಾಯಿದ್ರು. ನಂತರ ನನ್ನ ತಮ್ಮನ ಮಗಳುಗಳು ಹೋಗ್ತಾಯಿದ್ಲು. ಹಾಗೆ ಪ್ಯಾಜ್ ಗೀಜ್ ಈರುಳ್ಳಿ ಎಲ್ಲ ಕಟ್ ಮಾಡಿ ನೆಕ್ಸ್ಟು ದೋಸೆ ಮಾಡ್ತಾಯಿದ್ರು. ನಮ್ಮ ಮಾಮ ಬಂದರು ಮಣ್ಣು ಎತ್ಕೊಂಡು ಹೊಲದಿಂದ. ಆ ಮಣ್ಣು ಆ ಗಾರ್ಡನ್ ಚಿಕ್ಕ ಗಾರ್ಡನ್ ಮಾಡಬೇಕಾಯ್ತು ಮನೆ ಮುಂದೆ. ಎಲ್ಲ ತುಂಬೆ ಎಲ್ಲ ತುಂಬೆ ಅಲ್ಲಿ ಫುಲ್ಲು ಎತ್ಕೊಂಡ್ಬಂದೆ ನಾನು. ನಂತರ ಬಂದು ಫುಲ್ ತುಂಬ್ತಾಯಿದ್ದೆ. ಇನ್ನೆಲ್ಲ ಹಾಕ್ತಿದ್ದಾರೆ ನೋಡಿ. ನೋಡಿ ಅದರಲ್ಲೂ ಇವಳು ಆಟ ಆಡ್ತಾ ಕೂತಿದ್ದಾಳೆ ನೋಡಿ. ಯಾವ ಥರ ಆಟ ಆಡ್ತಾ ಇದ್ದಾಳೆ ನೀವೇ ನೋಡ್ಬೋದಲ್ಲ ನೋಡಿ. ನೋಡಿ ಫೈನಲಿ ರೆಡಿ ಆಯಿತು. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋಗ್ತಾಯಿದ್ದು ನೋಡ್ರಿ. ಮಿಸ್ಸಸ್ಸು ಅಕ್ಕಿ ಎಲ್ಲ ರೆಡಿ ಮಾಡ್ಕೊತವ್ರೆ. ನಾಳೆ ಟೂರ್ಗೆ ಹೋಗ್ಬೇಕಲ್ಲ ಅವರು, ಅದಕ್ಕೋಸ್ಕರ. ಬನ್ನಿ ಫ್ರೆಂಡ್ ಒಳಗಡೆ. ಫ್ರೆಂಡ್ಸ್ ನಂತರ ಒಳಗಡೆ ಬಂದರೆ ನಂದು ಟೂರ್ನಮೆಂಟ್ ಆಡಿದ್ನಲ್ಲ ಅದ್ರ ವೀಡಿಯೋ ಮಕ್ಳಿಗೆ ತೋರಿಸ್ತಾ ಇದ್ದೆ. ಇದು ಬಂದು ಪ್ರೀಮಿಯಂ ಲೀಗ್ದು ಸ್ಟಾರ್ಟಿಂಗು ಇದ್ರದ್ದು ಟೈಮಿಂಗ್ಸ್. ಇದು ಹಿಂದೆ ಇತ್ತಲ್ಲ ಅದೆಲ್ಲ ಮೆಡಲ್ಲು ಅದರದ್ದೇ. ಪ್ಲಸ್ಸು ನನ್ನ ಮಕ್ಕಳು ನೋಡಿ ಖುಷಿ ಆಯ್ತಾಯಿದ್ರು. ಅದು ನೋಡಿ ನನಗೆ ಖುಷಿ ಆಗ್ತೈತೆ. ಮಣ್ಣೆಲ್ಲ ಎತ್ತಾಗ್ತಲ್ಲಿ ಚಿಕ್ಕದಾಗಿ ಒಂದು ಗಾರ್ಡನ್ ಮಾಡೋದಂತ ನನ್ನ ಮಗಳು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ಲು. ಹಾಗೆ ನಮ್ಮದು ಯೂಟ್ಯೂಬಲ್ಲಿ ಚಾನಲ್ ನೋಡ್ತಾಯಿದ್ರು. ನಮ್ಮ ಮಗಳಿಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿಸ್ತಾಯಿದ್ರು. ಯೂಟ್ಯೂಬಲ್ಲಿ ನಂದು ಸೀನಿಯರ್ ನ್ಯಾಷನಲ್ ಆಡಿರೋದೊಂದು ವಿಡಿಯೋ ತೆಗೆದಿದೆ. ಅದರಲ್ಲಿ ನನ್ನ ಮಗಳು ಹೇಳ್ತಿದ್ಲು ಡ್ಯಾಡಿ ಇಲ್ಲಿ ಐತೆ ನೋಡಿ ಅಂತ. ನಂತರ ಬಂದು ಈಗ ನಾನು ಗೋಲ್ ಹೊಡಿತೀನಿ ಆದರೆ ಮ್ಯಾಚಲ್ಲಿ ರಾಜಸ್ಥಾನ್ ವರ್ಸಸ್ ಸರ್ವೀಸಸ್, ನಮ್ಮದು ಆರ್ಮಿ ಟೀಮದು. ಇದು ಬಂದು ಪ್ರೀಮಿಯಂ ಲೀಗದು ಟೈಟಲ್ಲು. ಅದರದ್ದು ಮ್ಯಾಚಸ್ ಇಲ್ಲಿ ಉಂಟು. ಈಗ ಹಾಕಿದ್ದೀನಿ ನೋಡಿ, ಅದೊಂದು ನೋಡಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಬಂದು ಈ ಕಡೆಯಿಂದ 3ನೇ ಪ್ಲೇಸಲ್ಲಿ ಆಡ್ತಾಯಿದ್ದೀನಿ ನಾನು. ಗ್ರೀನ್ ಕಲರ್ ಬಟ್ಟೆ ನಮ್ಮದು ತೆಲುಗು ಟ್ಯಾಲೆಂಟ್ಸು ಮತ್ತು ಮಹಾರಾಷ್ಟ್ರ ಟೀಮ್ ಇದು. ಈ ಕಡೆ ಈಗ ನಾನೇ. ಫ್ರೆಂಡ್ಸ್ ನೋಡಿ ನಮ್ಮ ಧರ್ಮಪತ್ನಿಯವರು ಏನೋ ಹೇಳ್ತಾ ಇದ್ದಾರೆ. ಹೇಳಿ, ಏನು ಹೇಳಿ ನಿಮ್ಮದು? ಏನು ಹೇಳನೆ, ಅಲ್ಲಿದ್ದಾಗ ಹೇಳಿದ್ರಿ ನಾನೆಲ್ಲ ಕೆಲಸ ಮಾಡ್ಕೊಡ್ತೀನಿ. ಇವಾಗಲೂ ನಾನೇ ಮಾಡ್ತಾ ಇರೋದು ಫ್ರೆಂಡ್. ನೀವು ಮಾಡ್ತಿರೋದು ಎಲ್ಲ ನಾನೇ ಮಾಡ್ತಾ ಇರೋದು ಫ್ರೆಂಡ್. ನಾನೇ ಮಾಡ್ತಾ ಇರೋದು. ಮನೆ ಒರೆಸ್ತಿರೋದು ನಾನು, ಪಾತ್ರೆ ತೊಳೆಯೋದು ನಾನು, ಎಲ್ಲನೂ ನಾನು ಮಾಡೋದು. ನನ್ನ ಮಗಳಿಗೆ ಬಂದ್ಬಿಟ್ಟು ಊಟ ಮಾಡಿಸೋದು, ಮಲಗಿಸೋದು, ರೆಡಿ ಮಾಡೋದು ಎಲ್ಲ ನಾನು. ಸಾಕಲ್ವಾ? ಭಾಳ ಜಾಸ್ತಿ ಕೆಲಸ ಆಯಿತು ಬಿಡಿ. ನೋಡಿ ಫ್ರೆಂಡ್ಸ್, ನೋಡಿ ಎಲ್ಲ ಕೆಲಸ ನಾನೇ ಮಾಡ್ತಾ ಇರೋದಲ್ವಾ? ಹಾಂ, ಇದೊಂದು ಮಾತ್ರ ಮಾಡ್ತಾ ಇರೋದಷ್ಟೇ, ಮಿಕ್ಕಿದೆಲ್ಲ ನಾನೇ ಮಾಡಿದ್ದು. ನಿಜ ನೋಡಿ. ಇವರಿಬ್ರು ಹಿಂದೆ ನಿಂತವ್ರಲ್ಲ ನನ್ನ ಮಕ್ಕಳು. ಇಲ್ಲಿಂದ ಹೋಗಿ ಅಲ್ಲಿ ನೋಡೋಕೆ ಹೋಗವ್ರೆ. ಯಾವುದು? ಕೆರೆ ಅವಲ್ಲ, ಕ್ಯಾರೆ ಅವು. ನೋಡಿದ್ರ ಬೇರೆಯವ್ರೆ ಖುಷಿ ಆಯ್ತು. ಈಗ ಹಿಡಿತಿ ತೋರಿಸು. ನಡಿ ಈಗ ಇಸಿ ಮಾಡಿ ನಡಿ. ಡ್ಯಾಡಿ ಇಲ್ಲೇ ಐತೆ, ಡ್ಯಾಡಿ ಹೋಗಿಲ್ಲ ಅಲ್ಲಿಗೆ. ಭೂಮಿ ನಡಿ, ಇಸಿ ಮಾಡಿಸ್ಕೊಡ್ತೀನಿ, ಸ್ನಾನ ಮಾಡಿಸ್ಕೊಡ್ತೀನಿ ನಡಿ. ನೀವು ಹೋಗ್ರಿ ಟೂರ್ಗೆ, ನಾವು ತಗೊಬತ್ತೀವಿ. ಫ್ರೆಂಡ್ಸ್ ನನ್ನ ಮಗಳದು ಏನೋ 2 ಹೂ ಗಿಡ ಇತ್ತು. ಒಬ್ಳದು ಭೂಮಿ, ಒಬ್ಳು ಪೇರು ಅಂತ ಹಾಕಿದ್ದದ್ದು. ಎಲ್ಲೈತೆ ಭೂಮಿ? ಕಿತ್ತಾಕ್ಬಿಟ್ಟ? ಯಾಕೆ ಕಿತ್ತಾಕ್ತವ? ನಿನ್ನ ಗಿಡದ? ವಾವ್, ಪೇರು ನಿನ್ನ ಗಿಡ ಎಲ್ಲೈತೆ? ಇದು ಪೇರುದು, ಈ ಕಡೆದು ಭೂಮಿದು. ಇದು ಚೆನ್ನಾಗೈತೆ. ಬನ್ನಿ ಬನ್ನಿ, ದೇವಸ್ಥಾನ ಹೋಗಿ ಬರ್ತಾ ಬನ್ನಿ. ರೀಚ್ ಆದ ಫ್ರೆಂಡ್ ದೇವಸ್ಥಾನ. ನನ್ನ ಮಗಳು ನೋಡಿ ಭೂಮಿ ಕಿವಿಲಿ ಏನೋ ಹೇಳ್ತಾಳೆ ನಂದಿಗೆ. ಆಗ ದೇವತೆಗೆ ಪ್ರದಕ್ಷಿಣೆ ಆಗ್ತವ್ರೆ.
ದೇವಸ್ಥಾನ ಬಂದು ಹುಣಸೂರಲ್ಲಿರೋದು ಲೊಕೇಟ್ ಆಗಿರೋದು. ಪವರ್ಫುಲ್ ಶನಿ ಮಹಾತ್ಮ ದೇವಸ್ಥಾನ. ದಯವಿಟ್ಟು ಎಲ್ಲ ಬಂದು. इसका चेंज इसको ಚೆನ್ನಾಯ್ತಾ ಮಮ್ಮಿ ಪೇರೋದು ನೋಡಿ ಫ್ರೆಂಡ್ಸ್. ಚಕ್ಲಿ ನೋಡಿ. ನೀವೇನು ತೊಗೊಂಡೆ? ತೋರಿಸು ಕೈ ತೋರಿಸು. ನಿಮ್ಮ ಕೈ ತೋರಿಸು. ನೋಡಿ ದೇವಸ್ಥಾನಕ್ಕೆ ಬಂದರು ನನ್ನ ಬಿಡ್ತಾಳೆ ಅವರು. ಇಲ್ಲೂ ಖರ್ಚು ಮಾಡಿ ಅದಕ್ಕೆ ಹಾಕ್ಬಿಡು. ಗೊತ್ತು ಅದಕ್ಕೂ ಹಾಕ್ಬಿಡು ಒಂದು. ಅವರೇ ತಿಂಡಿ ತೆಗೆದುಕೊಳ್ಳಲಿಲ್ಲ ಇನ್ನೂ ಅಂತ. ನಡ್ಕೋದಿಯಾ? ಹಾಂ ಬಾ ಮತ್ತೆ ಹತ್ತು. ನೋಡಿ ಒಬ್ಳು ಹತ್ತದ್ಲು, ಒಬ್ಳು ಹತ್ತವಳೆ, ಇನ್ನೊಬ್ಳು ನಡ್ಕೊ ಹೋಯ್ತವಳೆ. ಬತ್ತಿಯ ಬರಲ್ವೋ? ಬತ್ತಿಯ ಬರಲ್ವೋ? ನಡ್ಕೊಂಬ. ನೋಡಿ ಫ್ರೆಂಡ್, ನಾನು ಕೊಟ್ಟಿರೋದು ದುಡ್ಡು ಜಾಮೂನು ಮತ್ತು ಚಕ್ಲಿ ತಗೊಂಡವ್ರೆ. ನನಗೆ ಕೊಡ್ತಾ ಇಲ್ಲ ತಿನ್ನಕ್ಕೆ. ನನಗೆ ಕೊಡ್ತಾ ಇಲ್ಲ, ನಾನು ಕಾಸು ಕೊಟ್ಟಿರೋದು. ಫೈನಲಿ ರೀಚ್ ಆದವ ಫ್ರೆಂಡ್ ಮನೆಗೆ. ನಮ್ಮ ಮಿಸ್ಸಸ್ ಬಂದಿರಲಿಲ್ಲ, ಅವ್ರೊಂದು ಸ್ವಲ್ಪ ಓದೋದಿತ್ತು ಅಂತ ಓದ್ತಾಯಿದ್ರು. ನಾನು ನನ್ನ ಮಕ್ಕಳು ಇಬ್ಬರಲ್ಲಿ ಹೋಗಿದ್ದು ಬಂದು. ಅದು ಹೂ ಕೊಡ್ತಾವಳೆ ಮಮ್ಮಿಗೆ. ಚಕ್ಲಿ ಮಾತ್ರ ನಾನು ಕೊಡಲಿಲ್ಲ. ಇದೆಲ್ಲನೇ ಹಾಂ ಕಾಸು ನಾನು ಕೇಳಲಿಲ್ಲ ಯಾರು. ನೀವು ಎಷ್ಟಾಯ್ತು ಹೇಳ್ರಿ ನೋಡೋದ. ಟೂರಲ್ಲಿ ಇಷ್ಟೊಂದೆಲ್ಲ ತಿಂದಿರಾ? ಒತ್ಕೋಗೋದು ಹೆಂಗೆ ಅಂತಾನೆ? ಹಾಂ ಟೂರ್ಗೆ ಹೋಗ್ತಾ ಇದ್ದೀರೋ ಇಲ್ಲ ಅಂಗಡಿ ಬಡ್ತಾ ಇದ್ದೀರೋ? ಏನು ಬೊಮ್ಮೆ? ಹಾಂ ಹಂಚಿರವ ಹಂಚಿ ನೀವು ಏನಿದು ಚಾಕ್ಲೇಟ್ಗಳು? ಏನು ಅಂಗಡಿ ಮಡ್ತಾ ಇದ್ದೀರಾ? ಅಂಗಡಿ ಮಡ್ಗಕ್ಕೆ ಹೋಗ್ತಾ ಇದ್ದೀರಾ ಹೆಂಗೆ ಅಂತ? ಅಲ್ಲಿಗೆ ಅಂತ ನಮ್ಮ ಮಗಳು ಕರ್ಕೊ ಹೋದೆ. ಫ್ರೆಂಡ್ ಸಿಕ್ತಾ, 10 ವರ್ಷದಿಂದ ಸಿಕ್ಕಿರಲಿಲ್ಲ. ಅವ್ನು ಮಾತಾಡ್ಸ್ಕೊಂಡು ಹಂಗೆ ಮೆಡಿಕಲ್ಗೆ ಹೋಗಿ ಅವ್ರಿಗೆ ಏನೇನು ಟ್ಯಾಬ್ಲೆಟ್ ಬೇಕು ಎಲ್ಲ ತಗೊಬಂದೆ. ವಿಕ್ಸ್ ಎಲ್ಲ ಬ್ಯಾಗೆಲ್ಲ ಏನೋ ಪ್ಯಾಕ್ ಆಯಿತು. ಆದರೆ ಭೂಮಿ ತಲಾಟೆ ಮಾಡ್ತಾಳಲ್ಲ, ಅವಳದೇ ಭಯ ನನಗೆ. ಒಂದು ಸೆಕೆಂಡು ಸುಮ್ಮನೆ ಕೂರಲ್ಲ. ಬಸ್ಸಲ್ಲಿ ಹೆಂಗೆ ಕೂರ್ತಾಳೋ, ಹೊರಗಡೆ ಹೋದಾಗೆಲ್ಲ ಹೆಂಗಿರ್ತಾಳೋ, ತರಲೆ ಮಾಡ್ತಾಳೋ ಏನೋ ಅನ್ನೋದೇ ಜಾಸ್ತಿ ಭಯ. ಮೊದಲೇ ನಮ್ಮ ಅವ್ವ ಫೋನ್ ಮಾಡಿ ಹೇಳ್ಬಿಟ್ಟೈತೆ. ಓಕೆ ಫ್ರೆಂಡ್, ಇದರೊಂದಿಗೆ ಇವತ್ತಿನ ನಮ್ಮ ಬ್ಲಾಗ್ನ ಮುಗಿಸ್ತಾ ಇದ್ದೀವಿ. ನಮ್ಮ ಈ ಬ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಥ್ಯಾಂಕ್ ಯು. ಗುಡ್ ನೈಟ್.